ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ ಮನೇಲೇ ಇನ್ಸ್ಟೆಂಟಾಗಿ ನೀವು ಬರೀ ಕುಕ್ಕರ್ನಲ್ಲೇ ಪಾಪ್ಕಾರ್ನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಪಾಪ್ಕಾರ್ನ್ ನಮಗೆ ಮಾಲಲ್ಲಿ ಫಿಲಮ್ ನೋಡೋಕ್ಕೆ ಹೋಗಿರುವಾಗ ಕೊಟ್ಟಿದ್ದರು. ಅದನ್ನು ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಈ ಥರ ಓಪನ್ ಮಾಡಿಬಿಟ್ಟು ಅದನ್ನು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಅದರಲ್ಲೂ ಇರುತ್ತೆ ಆದರೂ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾಯಕ್ಕೆ ಇಡಬೇಕು. ಕಾದ ನಂತರ ನೀವು ಎಣ್ಣೆ ಚೆನ್ನಾಗಿ ಕಾಯಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಅದಾದಮೇಲೆ ಇದನ್ನು ತೆಗೆದ್ಬಿಟ್ಟು, ಇದು ನಾನು ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಚೀಸ್ದು ನಾನು ಯೂಸ್ ಮಾಡ್ತಾ ಇರೋದು ಪಾಪ್ಕಾರ್ನ್. ಇದು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದು ಸಿಗುತ್ತೆ. 10 ರೂಪೀಸ್ ಪ್ಯಾಕೆಟ್ನಲ್ಲೂ ಕೂಡ ಸಿಗುತ್ತೆ ನಿಮಗೆ. ಅದನ್ನು ತಂದು ಈ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಬೇಕು. ಚೀಸ್ ಆಗಿರೋದ್ರಿಂದ ಸ್ವಲ್ಪ ಪೇಪರ್ಗೆ ಅಂಟ್ಕೊಳ್ತಾ ಇದೆ. ಅದು ಹಾಕಿದ್ಮೇಲೆ ಒಂದು ಸೌಟ್ ತಗೊಂಡು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಚೀಸು ಗಟ್ಟಿ ಇರೋದ್ರಿಂದ ಸ್ವಲ್ಪ ಅದು ಫ್ಲೇವರ್ ಇದಾಗೋ ತನಕ ಬಿಟ್ಕೊಳ್ಳೋ ತನಕ ಸ್ವಲ್ಪ ಕಾದಿ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನೀವು ಕುಕ್ಕರ್ದು ಮುಚ್ಚಳ ತಗೊಳ್ಳಿ. ಅದು ರಬ್ಬರ್ ಇರುತ್ತಲ್ಲ, ರಬ್ಬರ್ ಹಾಕಕ್ಕೆ ಹೋಗಬೇಡಿ. ರಬ್ಬರ್ ಹಾಕ್ದೇ ಹಂಗೆ ಕ್ಯಾಪ್ನ ಹಾಕ್ಕೊಳ್ಳಿ. ಕ್ಯಾಪ್ ಹಾಕಿದ ತಕ್ಷಣ ಒಂದು 4 ಮಿನಿಟ್ಸ್ ಅಷ್ಟರಲ್ಲಿ ನಿಮಗೆ ಸೌಂಡ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ ಪಾಪ್ಕಾರ್ನ್ ಆಗೋದು. ಇವಾಗ ನೋಡಿ ಓಪನ್ ಮಾಡ್ತಿದ್ದೀನಿ ಯಾವ ಥರ ಪಾಪ್ಕಾರ್ನ್ ರೆಡಿ ಆಗ್ತಿದೆ ಅಂತ. ಜಸ್ಟ್ ಒಂದು ಕುಕ್ಕರಿಂದನೇ ಯಾವ ರೀತಿ ಪಾಪ್ಕಾರ್ನ್ ಮಾಡ್ಬೋದು ನೋಡಿ ಅಷ್ಟೇ. ನನ್ನ ಪಾಪ್ಕಾರ್ನ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.